ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ಒಂದು ಫೇಸ್ ವಾಶ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಮಸೂರ್ ದಾಲ್. ಇದನ್ನು ಕೆಂಪು ಬೇಳೆ ಅಂತಲೂ ಕರೀತಾರೆ, ಹಾಗೆ ಮೈಸೂರು ಬೇಳೆ ಅಂತಲೂ ಕರೀತಾರೆ. ಇದು ವಿತ್ ಪಾಲಿಶ್ಡ್ ಇಲ್ದಿರ ಅಂತ ಒಂದು ಬೇಳೆ. ಇದನ್ನು ನೀವು 1 kg ತೊಗೊಂಡು ನೀವು ಮಿಲ್ಗೂ ಕೂಡ ಹಾಕಿಸ್ಕೊಬೋದು. ಇಲ್ಲ ಅಂತ ಅಂದರೆ ನೀವು ಮಿಕ್ಸಿಲಿ ಕೂಡ ಈ ರೀತಿ ಗ್ರೈಂಡ್ ಮಾಡ್ಕೊಬೋದು. ಇನ್ನೂ ಒಂದು ಸ್ವಲ್ಪ ತರಿ ತರಿ ಇತ್ತು, ನಾನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಹಿಟ್ಟಿನ ಹದಕ್ಕೆ ಬರುತ್ತೆ. ಅದು ಈಗ ಫುಲ್ ನೈಸ್ ಇದೆ. ನೀವು ಯಾವುದೇ ಜರಡಿ ಆಡೋ ಅವಶ್ಯಕತೆ ಏನಿರೋದಿಲ್ಲ. ಇದನ್ನು ನೀಟಾಗಿ ಒಂದು ಸ್ಟೋರ್ ಮಾಡಿ ಇಟ್ಕೊಬೇಕು. ಒಂದು ಗ್ಲಾಸ್ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ನಾನು ಇದನ್ನು 1 kg ಪೂರ್ತಿ ಮಿಲ್ಲಿಗೆ ಹಾಕ್ಸಿ ಒಂದು ದೊಡ್ಡ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಬೇಕು ಅಂತ ಅಂದಾಗ ಬಳಸ್ಕೊಳ್ಳೋಕ್ಕೆ. ಖಾಲಿ ಆದಾಗ ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ಇದು ನನ್ನ ಮಗಳಿಗೂ ಕೂಡ ನಾನು ಬಳಸ್ತಾ ಇದ್ದೀನಿ. ಈಗ ಅವಳು ಮೆಚೂರ್ಡ್ ಆಗಿರೋದ್ರಿಂದ ಕೆಲವೊಂದು ಪಿಂಪಲ್ಸ್ ಅವಳಿಗೆ ಸ್ಟಾರ್ಟ್ ಆಗಿದೆ. ಅದರಿಂದ ಅವಳಿಗೂ ಕೂಡ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಾವು ಚಿಕ್ಕ ಮಗುವಿನಿಂದನೂ ಕೂಡ ಇದನ್ನು ಮಕ್ಳಿಗೂ ಕೂಡ ಹಾಕ್ಬೋದು. ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಬ್ರೈಟ್ ಆಗುತ್ತೆ, ಕಲೆಗಳು ಬರಲ್ಲ, ಪಿಂಪಲ್ಸ್ಗಳು ತಡೆಗಟ್ಟುತ್ತೆ. ಇದನ್ನು ನಾನು ಚಳಿಗಾಲದಲ್ಲಿ ಬಳಸೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ಈಗ ಡ್ರೈ ಸ್ಕಿನ್ ಆಗ್ತಾ ಹೋಗುತ್ತೆ. ಇದನ್ನು ಹಾಕಿದಾಗ ಸ್ವಲ್ಪ ಡ್ರೈ ಆಗುತ್ತೆ ಅಂತ ಇದನ್ನು ನಾನು ಚಳಿಗಾಲದಲ್ಲಿ ಬಳಸೋಕ್ಕೆ ಹೋಗಲ್ಲ. ಇನ್ನು ಬಾಕಿ ಎಲ್ಲ ಸೀಸನಲ್ಲೂ ನಾನು ಇದನ್ನು ಬಳಸ್ತೀನಿ. ಸೋಪ್ ಬಿಟ್ಟು ನಾನು ಇದನ್ನು ಬಳಸ್ತೀನಿ, ಇಲ್ಲ ಫೇಸ್ ವಾಶ್ನ ಬಳಸ್ತೀನಿ. ಇದನ್ನಂತೂ ನಾನು ಮಿಸ್ ಮಾಡೋದೇ ಇಲ್ಲ. ಅಪ್ಲೈ ಮಾಡ್ತಾ ಬರ್ತೀನಿ. ಏನಕ್ಕೆ ಅಂದರೆ ನನಗೆ ಆಗಾಗ ಈ ಕಪ್ಪು ಕಲೆಗಳಾಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಪಿಂಪಲ್ಸ್ ಆಗಿರ್ಬೋದು, ಈ ರೀತಿ ಬಂದುಬಿಡ್ತವೆ. ಅದರಿಂದ ನಾನು ಇದನ್ನು ಬಳಸ್ತೀನಿ. ಇದು ಯಾವ ರೀತಿ ಬಳಸ್ತೀನಿ, ಹೇಗೆ ಬಳಸ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ನಾನು ಕೈಗೆ ಹಾಕ್ಕೊಂಡು ಅದಕ್ಕೆ ಈ ರೀತಿ ಒಂದು 2ರಿಂದ 3 ಡ್ರಾಪ್ ನೀರು ಹಾಕ್ಕೊಂಡ್ರೆ ಸಾಕು, ಒಂದು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ಅದನ್ನು ನಾವು ನೀಟಾಗಿ ಫೇಸ್ ಪೂರ್ತಿ ಅಪ್ಲೈ ಮಾಡ್ತಾ ಹೋಗಬೇಕು. ಇಷ್ಟ ಆದರೆ ಸಾಕು, ನಮಗೆ ಇದೇ ಒಂದು 2 ತಿಂಗಳು ಬರುತ್ತೆ ಈ ಒಂದು ಪೌಡರ್. ಈಗ ನೋಡ್ತಾ ಇರ್ಬೋದು, ನಾನು ಆ ರೀತಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇದು ಯಾವುದೇ ರೀತಿ ನೊರೆ ಬರಲ್ಲ, ಏನೂ ಬರಲ್ಲ. ಆದರೆ ನಮ್ಮ ಮುಖದಲ್ಲಿರೋ ಕೊಳೆನೆಲ್ಲ ತೆಗೆಯುತ್ತೆ. ಮೂಗತ್ರ ಆಗಿರ್ಬೋದು ಅಥವಾ ಗಲ್ಲದ ಹತ್ರ ಆಗಿರ್ಬೋದು, ಪ್ರತಿಯೊಂದು ಕಪ್ಪು ಕಲೆಗಳು ಏನೇನಿದೆ ಎಲ್ಲ ತೆಗೆಯುತ್ತೆ. ಇನ್ನೂ ಕೆಲವರಿಗೆ ತುಟಿ ಹತ್ರ ತುಂಬ ಕಪ್ಪಾಗ್ತಾ ಹೋಗುತ್ತೆ. ನೀವು ಆರಾಮ್ಸೆಯಾಗಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು. ಸುಮ್ಮನೆ ಏನೋ ಒಂದು ಮುಖ ತೊಳೆದು ಬಂದುಬಿಡಬೇಕು ಒಂದು 2 ಮಿನಿಟ್ಸಲ್ಲಿ ಅಂತ ಮಾಡೋಕ್ಕೆ ಹೋಗಬೇಡಿ. ಒಂದು 5 ಮಿನಿಟ್ಸ್ ಆದರೂ ನಮ್ಮ ಫೇಸ್ಗೆ ಈ ರೀತಿ ನಾವು ಒಂದು ಒಳ್ಳೆ ಮಸಾಜ್ ಕೊಟ್ಟಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಏನೇ ಒಂದು ಮುಖದಲ್ಲಿ ಗಲೀಜು ಅನ್ನೋದಿದ್ರೂ ಕೂಡ ಅದು ಹೋಗುತ್ತೆ. ನಾನು ಏನಿಲ್ಲ ಅಂತ ಅಂದರೂ ಈಗ ನೀವು ನೋಡ್ತಾ ಇರ್ಬೋದು, ಒಂದು 5 ಮಿನಿಟ್ಸೇ ಇದನ್ನು ಬಳಸ್ತಾ ಇದ್ದೀನಿ. ಪ್ರತಿಯೊಂದು ಕಡೆನೂ ಹಾಕ್ಕೊಂಡು ನೀಟಾಗಿ ರಬ್ ಮಾಡ್ತಾ ಇದನ್ನು ಬಳಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದಾಗ ಫೇಸ್ ತುಂಬ ಶೈನ್ ಬರುತ್ತೆ, ಬ್ರೈಟ್ ಬರುತ್ತೆ, ಸುಕ್ಕ ಆಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಮಗೆ ಬಾಡಿಗೆ ಹೇಗೆ ವಾಕ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಫೇಸ್ಗೂ ಅದೇ ರೀತಿ ಆಗುತ್ತೆ. ಈ ರೀತಿ ನಾನು ನೀಟಾಗಿ ಈಗ ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ತಣ್ಣಗಿರೋ ನೀರಲ್ಲೇ ಆದಷ್ಟು ಮುಖನ ತೊಳೆಯೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ನೀರು ಹಾಕ್ಕೊಳ್ಳೋದಕ್ಕಿಂತ ಆದಷ್ಟು ನೀವು ಮಾರ್ನಿಂಗ್ ಟೈಮ್ ಸ್ವಲ್ಪ ಐಸ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ. ನೀವೇ ಯೋಚನೆ ಮಾಡ್ತೀರಾ ನಿಜವಾಗ್ಲೂ ಸ್ಕಿನ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಮಗುವಿನ ವಾಯ್ಸ್ ಮಧ್ಯದಲ್ಲಿ ಬರ್ತಾ ಇದೆ, ಯಾರು ಬೇಜಾರು ಮಾಡ್ಕೋಬೇಡಿ. ಈ ರೀತಿ ಒಂದು ಶೈನ್ ಬರುತ್ತೆ. ನೀವು ಪ್ರತಿದಿನವೂ ಇದನ್ನು ಬಳಸ್ಬೋದು. ಚಳಿಗಾಲ ಅನ್ನೋದೊಂದು ಬಿಟ್ಟು. ಏನಕ್ಕೆ ಅಂದರೆ ಇನ್ನೇನು ಚಳಿಗಾಲ ಮುಗೀತಾ ಇದೆ, ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ಈ ಒಂದು ಫೇಸ್ ವಾಶ್ದನ್ನು ನಾನು ಇವತ್ತು ವಿಡಿಯೋ ಮಾಡಿ ಹಾಕಿರೋದು. ಇನ್ನೂ ನನಗೆ ಲಾಸ್ಟ್ ವಿಡಿಯೋಗಳಲ್ಲಿ ತುಂಬ ಕಮೆಂಟ್ಸ್ ಬಂದಿದೆ. ನಾನು ಆ ಕಮೆಂಟ್ಸ್ಗಳಿಗೆಲ್ಲ ಕೆಲವೊಂದಕ್ಕೆ ರಿಪ್ಲೈ ಮಾಡಿದ್ದೀನಿ. ಇನ್ನೂ ಕೆಲವೊಂದಕ್ಕೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದಕ್ಕೆ ತಿಳಿಸ್ತೀನಿ. ಈಗ ನಾನು ಫೇಸ್ ವಾಶ್ ಮಾಡಿ ಬಂದೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಅದು ಮುಖದಲ್ಲಿ ಕೊಳೆ ಇರುತ್ತೆ ನೋಡಿ, ಆ ಕೊಳೆನೆಲ್ಲ ತೆಗೆಯುತ್ತೆ. ಮತ್ತು ತುಂಬ ಜನ ಸೋಪ್ ಬಳಸ್ತಾ ಇರ್ತಾರೆ. ಖಂಡಿತವಾಗ್ಲೂ ದಯವಿಟ್ಟು ಸೋಪ್ ಬಳಸೋದನ್ನು ನಿಲ್ಲಿಸಿ. ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಸೋಪನ್ನು ಬಳಸೋಕ್ಕೆ ಹೋಗಬೇಡಿ. ಆದಷ್ಟು ಒಂದೊಂದು ಫೇಸ್ ವಾಶ್ ಬಳಸಿ, ತುಂಬ ಚೆನ್ನಾಗಿರೋದು. ಇನ್ನು ಈ ರೀತಿ ಮಾಡ್ಕೊಳ್ಳಿ. ಫೇಸ್ ವಾಶ್ ಬದಲು ನಾವು ಈ ರೀತಿಯೇ ಮಾಡ್ಕೊಂಬಿಟ್ರೆ ಬೆಟರ್. ಫೇಸ್ ವಾಶ್ದೇ ಬೇಕಾಗಿರಲ್ಲ. ಇದು ತುಂಬ ಯೂಸ್ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.